ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲಲ್ಲಿ ನಿಮಗೆ ಇವತ್ತು ಶಿವರಾತ್ರಿ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ನೋಡ್ಕೊಬರೋಣ. ನೋಡಿ ಫ್ರೆಂಡ್ಸ್, ಬೆಳಗ್ಗೆನೇ ನಮ್ಮ ಮನೆ ಮುಂದೆ ಎಲ್ಲ ರಂಗೋಲಿ ಸಾರಿಸಿ ರಂಗೋಲಿ ಎಲ್ಲ ಬಿಟ್ಟಿದ್ದೋ. ಮತ್ತು ಬೆಳಗ್ಗೆನೇ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದೆ. ಬಟ್ ರೆಡಿ ಮಾಡೋ ಅಷ್ಟೊತ್ತಿಗೆ 1:30 ಆಗೋಯ್ತು ಫ್ರೆಂಡ್ಸ್. 1:30ಗೆ ಪೂಜೆ ಎಲ್ಲ ಮುಗಿಸ್ದೆ ನಾನು. ನೋಡಿ ಫ್ರೆಂಡ್ಸ್, ಯಾವ ರೀತಿ ಮಾಡಿದ್ದೀನಿ ಅಂತ ದೇವ್ರ ಪೂಜೆ ನಮ್ಮ ಮನೆಗೆ. ಮತ್ತು ಹೊಳಕಲ್ಗೂ ಕೂಡ ಪೂಜೆ ಮಾಡಿದೆ. ಈ ರೂಪದಲ್ಲೇ ದೇವರು ಉದ್ಭವ ಆಗಿರೋದು ಶಿವ ಅಂತ ಹೇಳ್ತಾಯಿದ್ರು ಎಲ್ಲರೂ ಕೂಡ ದೊಡ್ಡವರು. ಫ್ರೆಂಡ್ಸ್, ಆಮೇಲೆ 2 ಗಂಟೆ 3 ಗಂಟೆ ಆಯಿತು. ಆವಾಗ ಶರಣಪ್ಪನ ದೇವರು ನಮ್ಮೂರಿಗೆ ವರ್ಷ ಬರುತ್ತೆ ಫ್ರೆಂಡ್ಸ್. ಈ ಥರ ಬೆಳ್ಳಿ ರಥದಲ್ಲಿ ನೋಡಿ, ಪ್ರತಿ ವರ್ಷ ಇದೇ ರೀತಿ ಬರುತ್ತೆ. ನಾವು ಎಲ್ಲರೂ ಕೂಡ ಪೂಜೆ ಮಾಡಿಸ್ತೀವಿ. ನಮ್ಮೂರವರೆಲ್ಲ ಹೋಗಿ ಪೂಜೆ ಮಾಡಿಸಿ, ಮತ್ತು ಅದಕ್ಕೆ ಬೇಕಾಗಿರುವಂತಹ ನಮಗೇನೇ ದಾನ ಮಾಡಬೇಕು ಅಂದ್ರೂ ಹಸಿಟ್ಟು ಅಕ್ಕಿ ಪ್ರತಿಯೊಂದು ನಾವು ದಾನ ಮಾಡ್ತೀವಿ. ಅಲ್ಲಿ ಅವರು ಪರೇವಿನ ರೂಪದಲ್ಲಿ ಎಲ್ಲರಿಗೂ ಪ್ರಸಾದದ ರೂಪದಲ್ಲಿ ಕೊಡ್ತಾರೆ ಫ್ರೆಂಡ್ಸ್. ಅಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲರೂ ಕೂಡ ಪೂಜೆ ಮಾಡಿಸ್ತಾ ಇದ್ದೀವಿ. ಮತ್ತು ಅಲ್ಲೇ ಎದುರುಗಡೆ ನಮ್ಮ ಮನೆ ದೇವರಿದೆ, ನಮ್ಮ ಅಪ್ಪ ಅವರ ಮನೆ ದೇವರು ಸಿದ್ಧದೇವರು. ಇದು ಕೂಡ ಬೆಳಗ್ಗೆ ಹಬ್ಬ ಆಗಿ ಮಾರನೇ ದಿವಸ ಪರೇವ್ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ಅದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಇಲ್ಲೊಂದು ಅಜ್ಜಿ ಇದ್ದಾರೆ, ಪ್ರತಿದಿನ ಕೂಡ ಈ ಅಜ್ಜಿ ಪೂಜೆ ಮಾಡ್ತಾರೆ ನೋಡಿ. ನಾನು ಕೂಡ ಪೂಜೆ ಎಲ್ಲ ಮುಗಿಸ್ತಾ ಇದ್ದೀನಿ ನೋಡಿ. ನಾನು ಪೂಜೆಗೆ ಹೋಗಿ ಎಲ್ಲರೂ ಕೂಡ ಬಂದಿದ್ದರು, ನಮ್ಮೂರವ್ರನ್ನೆಲ್ಲ ನೋಡಿ ಫ್ರೆಂಡ್ಸ್. ಎಲ್ಲರೂ ಕೂಡ ಬಂದಿದ್ದಾರೆ ಮತ್ತು ಎಲ್ಲರೂ ಕೂಡ ಪೂಜೆ ಮುಗಿಸ್ತಾ ಇದ್ದೀವಿ. ಪ್ರಸಾದ ಎಲ್ಲ ತಿನ್ಕೊಂಡು ನಾನು ಬಂದು ತಿರ್ಗಾ ರೆಡಿ ಆದೆ ಫ್ರೆಂಡ್ಸ್. ನಾನು ಸೂರ್ಯಲಕ್ಷ ದೀಪೋತ್ಸವಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ಒಂದು 4:30ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಒಂದು 4:15 ಆಗಿತ್ತು ನಾವು ಹೋಗ್ಬೇಕಾದ್ರೆ. ಬೇಗನೆ ಹೋದರೆ ಎಲ್ಲ ಕಡೆ ನೋಡ್ಕೊಂಡು ಮಕ್ಳಿಗೆ ಆಟ ಸಾಮಾನೆಲ್ಲ ಕೊಡಿಸ್ಕೊಂಡು ನಿಧಾನಕ್ಕೆ ಬರ್ಬೋದು ಅಂದ್ಬಿಟ್ಟು ನಾವು ಬೆಳಗ್ಗೆನೇ ಸಾಯಂಕಾಲನೇ ಒಂದು 4:15ಗೆ ಹೋಗ್ಬಿಟ್ಟು ಎಲ್ಲ ಕಡೆ ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್. ಎಷ್ಟು ಜನ ಬಂದಿದ್ದಾರೆ. ಆಗಲೇ ಎಲ್ಲ ಗಾಡಿಗಳಂತೂ ತುಂಬಾ ನಿಂತಿದೆ. ಟ್ರಾಫಿಕ್ ಜಾಮು, ಯಾವ ಗಾಡಿನೂ ಕೂಡ ಮುಂದೆ ಪಾಸ್ ಆಗೋದಕ್ಕೆ ಆಗ್ತಿರ್ಲಿಲ್ಲ. ಸಂಜೆ ಆಗ್ತಾ ತುಂಬಾ ಜನ ಆಗ್ತಾರೆ ಫ್ರೆಂಡ್ಸ್ ಇಲ್ಲಿ. ಮತ್ತು ದೀಪ ಹಚ್ಚೋದಕ್ಕಾಗಲೇ ಎಷ್ಟೋ ಜನ ಬಂದು ಅಲ್ಲೇ ದೀಪ ಹತ್ರನೇ ನಿಂತ್ಬಿಟ್ಟಿರ್ತಾರೆ. ತುಂಬಾ ಜನ ಇರ್ತಾರೆ. ದೀಪ ಹಚ್ಚೋದಕ್ಕೆ ಸಿಗೋದಿಲ್ಲ ಅಂದ್ಬಿಟ್ಟು ಅಷ್ಟೇ ನಿಂತಿರ್ತಾರೆ ಫ್ರೆಂಡ್ಸ್. ಎರಡನ್ನೂ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿಟ್ಟಿದ್ರು ಫ್ರೆಂಡ್ಸ್. ಇದು ಆರ್ಚು ಮುಂದೆಗಡೆ ಹಾಕಿರೋದು ನೋಡಿ ಫ್ರೆಂಡ್ಸ್. ಇದು ದೇವಸ್ಥಾನದ ಮುಂದೆ ಇದು ಈ ಥರ ಕಂಬ ನಿಲ್ಲಿಸಿದ್ದಾರೆ ದೇವ್ರದ್ದು. ಇದು ಆಂಜನೇಯಂಥದ್ದು ನೋಡಿ ಫ್ರೆಂಡ್ಸ್. ಇದು ದೀಪ ಹಚ್ಚಿಟ್ಟಿದ್ದಾರೆ ನೋಡಿ. ಈ ಥರ ಅಲಂಕಾರ ಮಾಡಿದ್ದಾರೆ. ಇವತ್ತು ವರ್ಷ ಕೂಡ ಈ ಥರ ಹಕ್ಕಿ ಗೂಡು ಥರ ಮಾಡಿ ಇದು ಮಾಡ್ತಾರೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ. ಮತ್ತು ಲಕ್ಷ ದೀಪೋತ್ಸವಕ್ಕೆ ಈ ಥರ ವಿಘ್ನೇಶ್ವರನ ಇದು ಬಾಳೆ ದಿಂಡಲ್ಲಿ ಡಿಸೈನ್ ಮಾಡಿ ಇಟ್ಟಿರ್ತಾರೆ ಫ್ರೆಂಡ್ಸ್. ಇದು ಗ್ರಹಗಳದ್ದು ಕೂಡ ಸೂರ್ಯ ಲಕ್ಷ ದೀಪೋತ್ಸವ ಅಲ್ವಾ, ಗ್ರಹಗಳದ್ದು ಕೂಡ ದಿಂಡಲ್ಲಿ ಮಾಡಿರ್ತಾರೆ ಫ್ರೆಂಡ್ಸ್. ಆ ಥರ ಡಿಸೈನ್ಸು ಮಾಡಿ ದೀಪಗಳೆಲ್ಲ ಇಟ್ಟಿದ್ದಾರೆ. ಆರ್ಚ್ ಕೂಡ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ಮತ್ತು ಅಲ್ಲೆಲ್ಲ ನೋಡ್ಕೊಂಡು ಇನ್ನೂ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಎಲ್ಲ ಕಡೆ ಹೋಗಿ ನೋಡ್ಕೊಬರೋಣ ಅಂದ್ಬಿಟ್ಟು ನೋಡ್ಕೊಬರೋದಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಎಲ್ಲ ಪ್ರತಿಯೊಂದು ಮಕ್ಕಳು ಎಲ್ಲ ಥರ ಇಟ್ಟಿದ್ದಾರೆ. ಮತ್ತು ಹಸುಗಳನ್ನ ಯಾವ ರೀತಿ ಇದೆ ಅಂತ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಹಸುಗಳಿಗೆ. ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್. ಅಂದರೆ ಇದು ದನಗಳ ಜಾತ್ರೆ ಆಗಿರೋದ್ರಿಂದ ತುಂಬಾ ಜನ ಇರ್ತಾರೆ. ಸಾಕಾಯ್ತು. ಎಲ್ಲ ಹಂಡಿಗಳು ಇಟ್ಟಿದ್ದಾರೆ. ಮತ್ತು ನನ್ನ ಮಗನಿಗೆ ಆಟ ಸಾಮಾನು ಕೊಡ್ಸೋಣ ಅಂದ್ಕೊಂಡು ನಮ್ಮ ಮನೆಯವರು ಕೊಡಿಸ್ತಾ ಇದ್ದಾರೆ. ತುಂಬ ಇಷ್ಟ. ಮಗನಿಗೆ ಇದ್ದಾಗ
ಮತ್ತು ಈ ದೇವರು ದೇವಸ್ಥಾನದ ಎದುರುಗಡೆ ಬಂದಾಗ ದೀಪಗಳು ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಈಗ ಎದುರುಗಡೆ ಬಂದಿದೆ ದೇವಸ್ಥಾನದ ಎದುರುಗಡೆ ಪಲ್ಲಕ್ಕಿ ಎದುರುಗಡೆ ಬರುತ್ತೆ ನೋಡಿ. ಆರ್ಚ್ ಕಾಣಿಸ್ತಿದೆಯಲ್ಲ, ಅದ್ರ ಎದುರುಗಡೆ ಬಂದಮೇಲೆ ಎಲ್ಲರೂ ಕೂಡ ದೀಪ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಕೂಡ ಹಚ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ನಾವು ಕೂಡ ಹಚ್ತಾ ಇದ್ದೋ. ಪ್ರತಿಯೊಬ್ಬರಿಗೂ ಹೋಗಿದ್ದ ಹಚ್ತಾ ಇದ್ದೀವಿ ದೀಪನ. ಮತ್ತು ನಮ್ಮ ಮನೆಯವರು ನಾನು ಕೂಡ ಒಂದು ಹಚ್ಚಿ ಮತ್ತು ಕ್ಲಿಪ್ಪಿಂಗ್ಸ್ಗಳು ತಗೊಂಡು. ಇದು ನಮ್ಮ ಅಪ್ಪ ಅವರ ತಂಗಿ ಮತ್ತು ತಂಗಿ ಮಗಳು ಫ್ರೆಂಡ್ಸ್. ಅವರು ಕೂಡ ಸಿಕ್ಕಿದ್ರು. ಮತ್ತು ಅಲ್ಲೆಲ್ಲ ಮುಗಿಸ್ಕೊಂಡು ಎಲ್ಲ ರೆಡಿ ಮಾಡಿದ್ದಾರೆ. ಇಲ್ಲಿ ಪ್ರತಿ ವರ್ಷ ಜಾಗರಣೆ ನಾಟಕ ಕೇಳೋದಕ್ಕೆ ಬರ್ತಾರೆ ಫ್ರೆಂಡ್ಸ್. ಇಲ್ಲಿ ಎಲ್ಲರೂ ಕೂಡ ತುಂಬಾ ಜನ ಇರ್ತಾರೆ ಫ್ರೆಂಡ್ಸ್. ಚೇರ್ಸ್ಗಳು ನೋಡಿ ಎಷ್ಟಿದೆ ಅಂತ. ಸುತ್ತಮುತ್ತಲಿನ ತಾಲೂಕು ಮತ್ತು ಜಿಲ್ಲೆಗಳಿಂದ ಪೂರ್ತಿ ಫಿಲ್ ಆಗುತ್ತೆ. ಇದು ಚೇರ್ಸ್ ಎಲ್ಲ ಫಿಲ್ ಆಗುತ್ತೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಎಲ್ಲರೂ ಕೂಡ ದೀಪ ಹಚ್ಚಿ ಮುಗಿಸಿ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ನಾವು ಕೂಡ ಹೋಗಿದ್ದೆ ಊಟ ಮಾಡೋದಕ್ಕೆ. ಎಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೇರ್ಸ್ಗಳಿದ್ದಾವೆ ಅಂತ. ಪಲಾವ್, ಟೊಮೆಟೊ ಬಾತು ವರ್ಷ ಆಗಲಿ ತುಂಬಾ ಜನ ಬರ್ತಾರೆ ನೋಡಿ ಫ್ರೆಂಡ್ಸ್. ಎಷ್ಟು ಜನ ಇದ್ದಾರೆ ಅಂತ. ಇಷ್ಟು ಜನಕ್ಕೂ ಕೂಡ ಅಲ್ಲಿ ಪ್ರಸಾದದ ಥರ ಎಲ್ಲರಿಗೂ ಕೂಡ ಕೊಡ್ತಾರೆ ಫ್ರೆಂಡ್ಸ್. ಎಷ್ಟು ಜನ ಬಂದಿದ್ದಾರೆ ಅಂತ. ಇವರೆಲ್ಲ ಲಕ್ಷದೀಪೋತ್ಸವಕ್ಕೆ ಅಂತಲೇ ಬಂದಿದ್ದಾರೆ ಫ್ರೆಂಡ್ಸ್. ನಾನು ಕೂಡ ತಿಂತಾ ಇದ್ದೆ. ನನ್ನ ಮಗ ನಾನು ಎಲ್ಲ ತಿಂತಾ ಇದ್ದೆ. ಮತ್ತು ನಮ್ಮ ಅತ್ತೆಯವರ ತಮ್ಮ ಹೆಂಡತಿ ಫ್ರೆಂಡ್ಸ್ ಇದೆ. ನಮ್ಮ ಅತ್ತೆ ತಮ್ಮ ಮತ್ತು ಎಲ್ಲ ಬಂದಿದ್ರು. ಅವರು ಕೂಡ ಸಿಕ್ಕಿದ್ರು. ಮಾತಾಡಿಸ್ಕೊಂಡು ಎಲ್ಲರೂ ಕೂಡ ಮನೆಗೆ ಬಂದ್ವಿ. ಅವರು ಅವ್ರ ಮನೆಗೆ ಹೋದ್ರು, ನಾವು ನಮ್ಮ ಮನೆಗೆ ಬಂದಮೇಲೆ ನನ್ನ ಮಕ್ಳುಗಳೆಲ್ಲ ಆಟ ಸಾಮಾನುಗಳು ತಂದಿದ್ರಲ್ಲ, ಅದು ಕೂಡ ಅದರಲ್ಲಿ ಆಟ ಆಡ್ತಾ ಇದ್ದ ನೋಡಿ ಫ್ರೆಂಡ್ಸ್. ಯಾವ ರೀತಿ ಇದೆ ನನ್ನ ವಿಡಿಯೋ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನೋಡಿ ನನ್ನ ಚಿಕ್ಕ ಮಗ ಇವನು. ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಇದಂತೂ